ಹಲೋ ಫ್ರೆಂಡ್ಸ್, ನನ್ನ ಹೆಸರು ಗಾದಿಲಿಂಗ ಅಂತೇಳಿ. ನಾನು ಸೆಕೆಂಡ್ ಎಚ್ ವಿ ಟಿ ಬ್ಯಾಚ್ ಸ್ಟೂಡೆಂಟ್ ಶಾಂತಪ್ಪ ಸರ್ ಹತ್ರ. ನಂದು ಆ್ಯಕ್ಚುಲಿ ಇವತ್ತು ಇಂಟರ್ವ್ಯೂ ಇತ್ತು. ಸೊ ನಾನು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇಂಟರ್ವ್ಯೂ ಇದು. ಸೊ ಶಾಂತಪ್ಪ ಸರ್ ಹತ್ರ ಮಾರ್ಕ್ ಇಂಟರ್ವ್ಯೂ ಅಂತ ಹೋಗಿದ್ದೆ. ಸೊ ಅವರು ಟೆಲ್ ಮಿ ಅಬೌಟ್ ಯುವರ್ ಇಂಟ್ರೊಡಕ್ಷನ್ ಅಂತಂದರು. ನಾನು ಫಸ್ಟ್ ಹೇಳಿದ್ದು ಏನಂದರೆ, ಸರ್ ಐ ಕೇಮ್ ಫ್ರಮ್ ನಿಟ್ಟೂರು ವಿಲೇಜ್, ಸಿರುಗುಪ್ಪ ತಾಲೂಕು, ಬಳ್ಳಾರಿ ಡಿಸ್ಟಿಕ್, ಕರ್ನಾಟಕ ಅಂತ ಹೇಳಿದೆ. ಫಸ್ಟ್ ಸ್ಟಾಪ್ ಮಾಡಿದ್ದು. ಇದು ಎಲ್ಲರೂ ಹೇಳ್ತಾರೆ, ನಿನ್ನಲ್ಲಿ ಏನು ಯುನಿಕ್ ಕ್ವಾಲಿಟೀಸ್ ಇದೆ, ಸೊ ಅದನ್ನು ನೀನು ಹೇಳಬೇಕು. ಸೊ ಅಂದರೆ ಇಂಟರ್ವ್ಯೂ ಅಂದ್ರೇ ಕ್ರ್ಯಾಕ್ ಮಾಡೋದು ಹೆಂಗೆ ಅಂದರೆ, ನಾವೇ ಹಿಂಟ್ ಕೊಟ್ಟು ಅದರಿಂದನೇ ಕ್ವಶನ್ ಫ್ರೇಮ್ ಆಗೋ ರೀತಿ ನೋಡ್ಕೋಬೇಕು. ಆಮೇಲೆ ಆ ಕ್ವಶನ್ಸ್ನೇ ನಾವು ಫುಲ್ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಬೇಕು. ಈಗ ನಾವು ಜನರಲ್ಲಾಗಿ ಹೇಳಿದ್ರೆ ಅವರು ರ್ಯಾಂಡಮಾಗಿ ಕ್ವಶನ್ಸ್ ಕೇಳ್ತಾರೆ. ಆ ರ್ಯಾಂಡಮ್ ಕ್ವಶನ್ಸ್ನ ನಾವು ಪ್ರಿಪೇರ್ ಆಗಲಿಕ್ಕಾಗಲ್ಲ. ಬಟ್ ಆದರೆ ನಾವೇ ಹಿಂಟ್ ಕೊಟ್ಟು ಅದೇ ಕ್ವಶನ್ಸ್ ಪ್ರಿಪೇರ್ ಆಗಿ ಹೋಗಿ ಹೇಳಿದರೆ ಚೆನ್ನಾಗಿ ಸ್ಕೋರ್ ಆಗುತ್ತಲ್ವಾ. ಸೊ ಅದಕ್ಕಾಗಿ ಅವ್ರು ಫಸ್ಟ್ ಕೇಳಿದ್ದು, ನಿಮ್ಮೂರಲ್ಲಿ ಏನು ಫೇಮಸ್ಸು ಅಂದರು. ಸರ್ ನಮ್ಮದು ನಿಟ್ಟೂರು. ಸೊ ನಾವು ಮೌರ್ಯನ್ ಎಂಪರಲ್ಲಿ ಅಶೋಕನ ಇನ್ಸ್ಕ್ರಿಪ್ಷನ್ ಅಂತ ಓದ್ತೀವಿ, ನಿಟ್ಟೂರು ಉದಯಗೋಳಂ ಇನ್ಸ್ಕ್ರಿಪ್ಷನ್ ಅಂತೇಳಿ ಅಂತ ಹೇಳಿದೆ. ಸೊ ಚೆನ್ನಾಗಾಯ್ತಲ್ವಾ. ಸೊ ಹೇಳು, ಐ ವಾಸ್ ಬಾರ್ನ್ ಇನ್ ದ ವಿಲೇಜ್ ವೇರ್ ದ ಅಶೋಕನ್ ಇನ್ಸ್ಕ್ರಿಪ್ಷನ್ ವಾಸ್ ಫೌಂಡ್ ಅಂತ ಹೇಳು ಅಂದರು. ಸೊ ಅದನ್ನೇ ನಾನು ಇಂಟ್ರೊಡಕ್ಷನ್ ಇವತ್ತು ಹೇಳಿದೆ. ಸೊ ಫಸ್ಟ್ ಕ್ವಶನ್ ನನಗೆ ಬಂದಿದ್ದೆ, ಅಶೋಕ್ ಅಂದರೆ ಯಾರು, ಅಶೋಕನ ಫೇಮಸ್ ಅಂತ ಗ್ರೇಟ್ ಅಂತ ಯಾಕೆ ಕರೀತಾರೆ, ಸೊ ಕಳಿಂಗ ಯುದ್ಧ ಎಲ್ಲಿ ನಡೀತು ಅಂತ ಕೇಳಿದ್ರು. ಅಂದರೆ ನಾನೇ ಹಿಂಟ್ ಕೊಟ್ಟು ಅದನ್ನೇ ಕ್ವಶನ್ನ ಪ್ರಿಪೇರ್ ಆಗಿ ಹೋದರೆ ಅದೇ ನನಗೆ ಪಾಸಿಟಿವ್ ಆಯ್ತಲ್ವ. ಆಮೇಲೆ ನಮ್ಮ ತಾಲೂಕಲ್ಲಿ ಏನು ಫೇಮಸ್ ಅಂದರು. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಒನ್ ಆಫ್ ದ ಕರ್ನಾಟಕದಲ್ಲಿ ಲಾಸ್ಟ್ ಸರ್ವೈವಿಂಗ್ ಸೈಟ್ ಅದು. ಸೊ ಅದು ರಾಜಸ್ಥಾನದಲ್ಲಿ ಡೆಸರ್ಟ್ ನ್ಯಾಷನಲ್ ಪಾರ್ಕಲ್ಲಿ ಕಂಡು ಬರುತ್ತೆ. ಅದಾದಮೇಲೆ ನಾವು ಕರ್ನಾಟಕದಲ್ಲಿ ಅದು ನಮ್ಮ ಸಿರುಗುಪ್ಪ ತಾಲೂಕಲ್ಲಿ ಮಾತ್ರ ನೋಡೋದು ಅಂತ ಹೇಳಿದೆ. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮೇಲೆ ಕ್ವಶನ್ ಬಂತು. ಆಮೇಲೆ ನಮ್ಮ ಬಳ್ಳಾರಿ ಡಿಸ್ಟಿಕ್ಕು ಏನಕ್ಕೆ ಫೇಮಸ್ ಅಂದರು. ಸೊ ಸ್ಟೀಲ್ ಸಿಟಿ ಆಫ್ ಸೌತ್ ಇಂಡಿಯಾ ಸರ್. ಆಮೇಲೆ ಕಲ್ಚರಲ್ ಕ್ಯಾಪಿಟಲ್ ಅಂತ, ಲೈಕ್ ವಿಜಯನಗರನ ಕಲ್ಚರಲ್ ಕ್ಯಾಪಿಟಲ್ ಸಿಟಿ ಆಫ್ ದ ಏನ್ಷಿಯಂಟ್ ಕಲ್ಚರಲ್ ಕ್ಯಾಪಿಟಲ್ ಸಿಟಿ ಅಂತ ಕರಿತೀವಿ ಅಂತ ಹೇಳಿದೆ. ಸೊ ಅದು ಮೆನ್ಷನ್ ಮಾಡು, ಸ್ಟೀಲ್ ಸಿಟಿ ಆಫ್ ಸೌತ್ ಇಂಡಿಯಾ. ಆಮೇಲೆ ಏನ್ಷಿಯಂಟ್ ಇದರಲ್ಲಿ ನಮ್ಮ ವಿಜಯನಗರನ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಕರಿತಾಯಿದ್ರು. ಸೊ ಅದನ್ನು ಮೆನ್ಷನ್ ಮಾಡೋಂದರು. ಸೊ ನನಗೆ ಫಸ್ಟ್ ಕ್ವಶನ್ ಬಂದಿದ್ದೆ ಅದು. ಸೊ ನಿಮ್ಮ ವಿಜಯನಗರ ಬಗ್ಗೆ ಏನು ಹೇಳಿದ್ರು. ಆಮೇಲೆ ನಾನು ಹಾಬೀಸನ್ನು ಹೇಳೋ ಟೈಮಲ್ಲಿ ಸರ್ ಹತ್ರ, ಸರ್ ನಾನು ಐ ಆಮ್ ಪ್ಲೇಯಿಂಗ್ ಚೆಸ್ ಆ್ಯಂಡ್ ರೀಡಿಂಗ್ ಬುಕ್ಸ್ ಅಂತ ಹೇಳಿದೆ. ಸೊ ರೀಡಿಂಗ್ ಬುಕ್ಸ್ ಅಂತ ಕೇಳಿದ್ರೆ ಅವ್ರಿಗೆ ರ್ಯಾಂಡಮಾಗಿ ಬುಕ್ಸನ್ನು ಕೇಳ್ತಾರೆ, ಆವಾಗ ನೀನು ಆನ್ಸರ್ ಮಾಡೋಕ್ಕಾಗಲ್ಲ. ಹಾಗಾಗಿ ರೀಡಿಂಗ್ ಬುಕ್ಸ್ ಅಂತ ಅನ್ನೋದ್ರ ಬದಲಿ ರೀಡಿಂಗ್ ಲೈಫ್ ಸ್ಕಿಲ್ಸ್ ಹ್ಯಾಕಿಂಗ್ ಬುಕ್ಸ್ ಸಚ್ ಆಸ್ ಅಟೋಮಿಕ್ ಹ್ಯಾಬಿಟ್ಸ್, ಯು ಕ್ಯಾನ್ ವಿನ್ ಅಂತ ಮೆನ್ಷನ್ ಮಾಡು ಅಂತ ಹೇಳಿದ್ರು. ಸೊ ನಾನು ಇಂಟ್ರೊಡಕ್ಷನಲ್ಲಿ ಅದನ್ನೇ ಹೇಳಿದೆ, ಐ ಆಮ್ ರೀಡಿಂಗ್ ಲೈಫ್ ಸ್ಕಿಲ್ ಹ್ಯಾಕಿಂಗ್ ಬುಕ್ಸ್ ಸಚ್ ಆಸ್ ಅಟೋಮಿಕ್ ಹ್ಯಾಬಿಟ್ಸ್ ಆ್ಯಂಡ್ ಯು ಕ್ಯಾನ್ ವಿನ್ ಅಂತ ಹೇಳಿದೆ. ಸೊ ಯು ಕ್ಯಾನ್ ವಿನ್ ಅನ್ನೋದನ್ನು ಬರೆದಿದ್ದು ಯಾರು ಅಂದರು. ಡಾಕ್ಟರ್ ಶಿವಕೇರ ಅಂತಂದೆ. ಶಿವಕೇರ ಯಾರು, ಪೋಯೆಟ್ ಅಂತಂದೆ. ಆಮೇಲೆ ಆ ಬುಕ್ಕಲ್ಲಿ ಆ ಲೈಫ್ ಸ್ಕಿಲ್ಸ್ನ ಯಾವ ರೀತಿ ಹ್ಯಾಕ್ ಮಾಡ್ಕೊಂಡಿದ್ಯಾ ಅಂತಂದರು. ಸರ್ ಆ ಬುಕ್ಕೇ ಹೇಳುತ್ತೆ, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್. ಸೊ ಅಂದರೆ ಕಲರ್ ಆಫ್ ದ ಬುಕ್ ಈಸ್ ನಾಟ್ ಇಂಪಾರ್ಟೆಂಟ್, the matter inside it's very important. So in the same way, physical appearance of our like natural beauty or like our family background, our family background and money power is not important. Our attitude, our interest, our mindset, our character depends on success. ಸೊ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ನಾನು ಇಂಟರ್ವ್ಯೂಲ್ಲಿ ಆನ್ಸರ್ ಹೇಳಿದೆ. ಆಮೇಲೆ ಸೊ ಓವರಾಲಾಗಿ ಹೇಳ್ಬೇಕಂದ್ರೆ ಇಟ್ಸ್ ವಾಸ್ ವೆರಿ ಗುಡ್. ಇವತ್ತು ನಾನು ಇಂಟರ್ವ್ಯೂ ನನಗೆ ಭಾಳ ಖುಷಿ ಅನಿಸ್ತು. ಸೊ ಇದರಿಂದ ನನಗೇನು ಅರ್ಥ ಆಯಿತು ಅಂದರೆ, ಲೈಕ್ ನಾನು ಈಗ ಫಸ್ಟ್ ಟೈಮ್ ನಾನು ಯಾವ ರೀತಿ ಹೇಳಿದ್ದೆ ಅಂದರೆ, ಸರ್ ಹತ್ರ ಬಂದ ತಕ್ಷಣ, ಸರ್ ಐ ಕೇಮ್ ಫ್ರಮ್ ನಿಟ್ಟೂರು ವಿಲೇಜ್, ಸಿರುಗುಪ್ಪ ತಾಲೂಕು ಆಫ್ ಬಳ್ಳಾರಿ ಡಿಸ್ಟಿಕ್ ಆಫ್ ಕರ್ನಾಟಕ ಅಂತಂದೆ. ಆದರೆ ಅವ್ರ ಗೈಡೆನ್ಸ್ ನಂತರ I was born in the village where the Ashoka inscription was found. It's in Sirugupa Taluk of Ballari, Sirugupa Taluk, which was famous for the IUCN recognized critically endangered Great Indian Bustard. It's in Ballari district, which is also called as Steel City of South India and Cultural Capital of South India in Karnataka ಅಂತ ಹೇಳಿದೆ. ಸೊ ಅಂದರೆ ಫಸ್ಟಿಗೆ ಹೇಳೋದಕ್ಕೂ ಈಗ ಹೇಳೋದಕ್ಕೂ ಅಂದರೆ ಸ್ವಲ್ಪ ಎಲ್ರಿಗೂ ಸ್ವಲ್ಪ ಯುನಿಕ್ಯೂ ಅನ್ನೋ ರೀತಿ ಕಾಣುತ್ತೆ. ಅಂದರೆ ನಾವು ಹೇಳ್ತೀವಲ್ವ, ಸೊ ರೈಸ್ ಅಬೋವ್ ದ ರೆಸ್ಟ್ ಅಂದರೆ
ಎಲ್ಲರೂ ನಾರ್ಮಲಾಗಿ ಹೇಳ್ತಾರೆ. ಸ್ವಲ್ಪ ಅವ್ರಿಗಿಂತ ನಾವು ಏನಾದರೂ ಬೆಟರ್ ಅಂತ ಅನ್ಸ್ಕೋಬೇಕಾದ್ರೆ ಸೊ ನಾವು ಈ ಥರ ಏನಾದರೂ ಸ್ವಲ್ಪ ಹಿಂಟ್ಸನ್ನ ಕೆಲವೊಂದು ಈ ಥರ ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.